ಹಾಯ್ ಹಲೋ ನಮಸ್ತೆ, ನಾನು ಚೈತ್ರ. ಇವತ್ತಿನ ಟಾಪಿಕ್ ಬಂದು ಭೀಮನ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆ ಯಾವ ದಿನಕ್ಕದಂದು ಬಂದಿದೆ, ಹಾಗೆ ಈ ಭೀಮನ ಅಮಾವಾಸ್ಯೆ ಪೂಜೆಯನ್ನು ನಾವು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನೆಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಹಾಗೆ ಹಾಲಂತ ಕೊಡಿ. ಹಾಲಂತ ಕೊಡೋದನ್ನು ಮರಿಬೇಡಿ, ಯಾಕಂದರೆ ಹಾಲಂತ ಕೊಡದೇ ಇರುವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರಲ್ಲ. ಹಾಲಂತ ಕೊಟ್ಟಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಖಂಡಿತವಾಗ್ಲೂ ಬೇಗನೆ ಬಂದು ತಲುಪುತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಭೀಮನ ಅಮಾವಾಸ್ಯೆ ಅನ್ನೋದು ಮದುವೆ ಆದವರು ಮತ್ತು ಮದುವೆ ಆಗದೇ ಇರುವ ಹೆಣ್ಮಕ್ಳು ಕೂಡ ಆಚರಣೆ ಮಾಡಬಹುದು. ಮದುವೆ ಆಗಿರೋ ಹೆಣ್ಮಕ್ಳು ಗಂಡನ ಆಯಸ್ಸು ವೃದ್ಧಿ ಆಗಲಿ ಅಂತ ಹೇಳಿ ಈ ಕಾರಣಕ್ಕೆ ಪೂಜೆನ ಮಾಡ್ತಾರೆ. ಮದುವೆ ಆಗದೇ ಇರುವ ಕನ್ಯೆಯರು ಒಳ್ಳೆ ಗಂಡ ಸಿಗಲಿ ಅನ್ನೋ ಕಾರಣಕ್ಕೆ ಈ ಪೂಜೆನ ಮಾಡ್ತಾರೆ. ಈ ಭೀಮನ ಅಮಾವಾಸ್ಯೆ ಹಬ್ಬ ಏನಿದೆ, ಇದು ಶಿವ ಪಾರ್ವತಿಗೆ ಅರ್ಪಿತವಾದಂತಹ ದಿನ. ಈ ಭೀಮನ ಅಮಾವಾಸ್ಯೆಯನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತಲೂ ಕರೀತಾರೆ. ಪಾದಪೂಜೆ ಮಾಡೋದಕ್ಕಿಂತ ಮುಖ್ಯ ಅವತ್ತಿನ ದಿನ 2 ಜೋಡಿ ದೀಪಗಳನ್ನು ಇಟ್ಟು, ಈ ಜೋಡಿ ದೀಪಗಳನ್ನು ಶಿವಪಾರ್ವತಿ ಅಂತ ಭಾವಿಸಿ ಆ ದೀಪಗಳಿಗೆ ಪೂಜೆಯನ್ನು ಮಾಡಿ ವ್ರತವನ್ನು ಆಚರಣೆ ಮಾಡೋದು ತುಂಬಾ ಒಳ್ಳೆಯದು. ಹಾಗಾದರೆ ಈ ವರ್ಷ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಯಾವ ದಿನದಂದು ಬಂದಿದೆ, ಜೊತೆಗೆ ಯಾವ ಸಮಯಕ್ಕೆ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡ್ತೀನಿ, ಬನ್ನಿ. ಈ ಭೀಮನ ಅಮಾವಾಸ್ಯೆ ಶ್ರಾವಣ ಶುರು ಆಗೋದಕ್ಕಿಂತ ಮುಂಚೆ ಬರುವಂತಹ ಭೀಮನ ಅಮಾವಾಸ್ಯೆ. ಹಾಗೆ ಈ ಅಮಾವಾಸ್ಯೆಯನ್ನು ಶ್ರಾವಣ ಅಮಾವಾಸ್ಯೆ ಅಂತಲೂ ಕರಿತೀವಿ. ಈ ವರ್ಷ ಅಂದರೆ 2024ನೇ ಇಸ್ವಿಯಲ್ಲಿ ಭೀಮನ ಅಮಾವಾಸ್ಯೆ ಆಗಸ್ಟ್ 4ನೇ ತಾರೀಕು ಭಾನುವಾರದಂದು ಬಂದಿದೆ. ಇನ್ನು ಶ್ರಾವಣ ಮಾಸ ಅಮಾವಾಸ್ಯೆ ಅಥವಾ ಭೀಮರ್ಜ್ಯೋತಿ ಅಮಾವಾಸ್ಯೆಯ ತಿಥಿ ಆರಂಭವಾಗುವಂಥದ್ದು ಆಗಸ್ಟ್ 3ನೇ ತಾರೀಕು ಶನಿವಾರ ದಿನ ಸಂಜೆ 3:50 ಅಮಾವಾಸ್ಯೆ ತಿಥಿ ಆರಂಭವಾಗಿ ಆಗಸ್ಟ್ 4ನೇ ತಾರೀಕು ಅಂದರೆ ಭಾನುವಾರ ದಿನ ಅಂದರೆ ಸಂಜೆ 4:42 ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುತ್ತೆ. ಅಂದರೆ 4:42 ಅಮಾವಾಸ್ಯೆ ತಿಥಿ ಮುಕ್ತಾಯವಾಗುತ್ತೆ. ನಮಗೆ ಹೆಚ್ಚಿನ ಪ್ರಮಾಣದ ಅಮಾವಾಸ್ಯೆ ತಿಥಿ ಏನಿದೆ ಅದು ಆಗಸ್ಟ್ 4ನೇ ತಾರೀಕು ಭಾನುವಾರದ ದಿನ ಇರೋದ್ರಿಂದ ಭೀಮನ ಅಮಾವಾಸ್ಯೆಯನ್ನು ಆಗಸ್ಟ್ 4ನೇ ತಾರೀಕು ಭಾನುವಾರ ಆಚರಣೆ ಮಾಡಬೇಕಾಗುತ್ತೆ. ಭಾನುವಾರ 4:30 ಸಂಜೆ ಅಂದರೆ 4:30 ಒಳಗೆ ನೀವು ಪೂಜೆಯನ್ನು ಮುಕ್ತಾಯಗೊಳಿಸಬೇಕು. ಯಾಕಂದರೆ ಸಂಜೆ 4:30 ಆದಮೇಲೆ ಭೀಮನ ಅಮಾವಾಸ್ಯೆ ಮುಕ್ತಾಯ ಆಗೋಗಿರುತ್ತೆ. ಕಾರಣಕ್ಕೆ ನೀವು 4:30 ಒಳಗಡೆ ಪೂಜೆ ಮುಗಿಸಿದ್ರೆ ತುಂಬ ಒಳ್ಳೆಯದು. ಕೇಸ್ ಗೊತ್ತಿಲ್ಲದೆ 4:30 ಮೇಲೆ ಪೂಜೆ ಮಾಡಿದರೆ ಆ ಪೂಜೆ ಫಲ ಖಂಡಿತವಾಗ್ಲೂ ನಿಮಗೆ ಸಿಗೋದಿಲ್ಲ. ನೀವು ಪೂಜೆ ಮಾಡಿದ್ದು ವೇಸ್ಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಭೀಮನ ಅಮಾವಾಸ್ಯೆ ಪೂಜೆ ಮಾಡಬೇಕು ಅಂದ್ಕೊಂಡಿರೋರೆಲ್ಲ ಜ್ಯೋತಿರ್ಭೀಮೇಶ್ವರ ವ್ರತ ಆಗಿರ್ಬೋದು, ಹಾಗೆ ಪಾದಪೂಜೆ ಆಗಿರ್ಬೋದು, ಆಗಸ್ಟ್ 4ನೇ ತಾರೀಕು ಆದಷ್ಟು ಬೆಳಗ್ಗೆನೇ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಪೂಜೆಯನ್ನು ಮಾಡಿ ಮುಗಿಸೋದಕ್ಕೂ ಮುಂಚೆ ಶಿವನಿಗೆ ಅತ್ಯಂತ ಪ್ರಿಯವಾದ ಒಮ್ಮತ್ತಿಕಾಯಿಯಲ್ಲಿ ದೀಪಾರಾಧನೆ ಮಾಡೋದನ್ನು ಮರಿಬೇಡಿ. ಹಾಗೆ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ, ಬನ್ನಿ. ಒಮ್ಮತ್ತಿಕಾಯಿ ಮತ್ತು ಅದೇ ಗಿಡದಲ್ಲಿ ಬಿಡುವಂತಹ ಒಮ್ಮತ್ತಿಕಾಯಿಯ ಹೂವನ್ನು ಕೂಡ, ಇದೆರಡನ್ನೂ ಕೂಡ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಅಂತ ಹೇಳ್ತಾರೆ. ಶಿವನ ಪೂಜೆಯಲ್ಲಿ ಈ ಕಾಯಿ ಹಾಗೆ ಹೂವನ್ನು ಬಳಸಿ ಯಾರು ಪೂಜೆ ಮಾಡ್ತಾರೋ ಅಂಥವರಿಗೆ ಅತಿ ಶೀಘ್ರದಲ್ಲಿ ಅವರು ಅಂದ್ಕೊಂಡಿರುವಂತಹ ಕೆಲಸ ಕೂಡ ಬೇಗನೆ ನೆರವೇರುತ್ತೆ. ಈ ಕಾಯಿಯನ್ನು ದತ್ತೂರಿ ಕಾಯಿ ಅಂತಲೂ ಕರೀತಾರೆ. ಆದರೆ ಇದು ದತ್ತೂರಿ ಕಾಯಿ ಅಲ್ಲ, ಒಮ್ಮತ್ತಿಕಾಯಿ ಅಂತ ಕರೀತಾರೆ. ಆದರೆ ಇದು ಇವಾಗ ಸಿಗೋದು ತುಂಬ ಕಡಿಮೆ. ಈ ಕಾಯಿಯ ಮೇಲೆ ಮುಳ್ಳು ಇರುತ್ತೆ. ಈ ಕಾಯಿಯ ಹಿಂಭಾಗ ಅಂದರೆ ತೊಟ್ಟಿನ ಸೈಡ್ನ ತೆಗೆದುಬಿಟ್ಟು ಅದ್ರ ಒಳಗಡೆ ಬೀಜ ಇರುತ್ತೆ, ಅದನ್ನು ತೆಗೆದು ದೀಪದ ಆಕಾರಕ್ಕೆ ಮಾಡ್ಕೊಳ್ಳಿ. ಇದನ್ನು ಕಿತ್ಕೊಂಡು ಬಂದಾಗ ಇದರ ಮುಳ್ಳು ಚೂಪಾಗಿರುತ್ತೆ. ಕೈಗೆ ಗ್ಲೌಸನ್ನು ಹಾಕ್ಕೊಂಡು ಅದರ ಒಳಗಡೆ ಇರೋ ಬೀಜವನ್ನು ತೆಗೀರಿ. ಪೂಜೆಗೆ 2 ದಿನ ಇರುವಾಗಲೇ ಕಿತ್ಕೊಂಡು ತೊಗೊಂಡು ಬಂದರೆ ತುಂಬ ಒಳ್ಳೆಯದು. ಮುಳ್ಳುಗಳೆಲ್ಲ ಸಾಫ್ಟ್ ಆಗಿರುತ್ತೆ. ಆಗ ತಂದು ಬೀಜವನ್ನು ತೆಗೆದು ಅದನ್ನು ಹಾಗೆ ಇಟ್ಟು ದೀಪ ಹಚ್ತೀವಿ ಅಂದರೆ ಆಗೋಲ್ಲ. ಅದನ್ನು 2 ಮಣ್ಣಿನ ದೀಪ ಆಗಿರ್ಬೋದು ಅಥವಾ ಪ್ಲೇಟ್ನಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಅದರಲ್ಲಿ ಒಮ್ಮತ್ತಿಕಾಯಿಯನ್ನು ಇಟ್ಕೊಂಡು ದೀಪವನ್ನು ಹಚ್ಚಿ. ಮತ್ತು ಹೇಳೋದು ಮರ್ತಿದ್ದೆ, ಅದ್ರ ಹೂ ಸಿಕ್ಕರೂ ಸಹ ತೆಗೆದುಕೊಂಡು ಬನ್ನಿ. ಹಾಗೆ ಇದು ರೋಡ್ ಸೈಡ್ಗಳಲ್ಲಿ ಸಿಗುತ್ತೆ.
ಈ ಹೂವು ಬೇಗನೆ ಬಾಡುತ್ತೆ, ಹಾಗಾಗಿ ಪೂಜೆ ಸಮಯದಲ್ಲಿ ತಂದು ಶಿವನ ಮುಂದೆ ಇಟ್ಟು ಪೂಜೆ ಮಾಡಿ ಅದರಲ್ಲೂ ಈ ದೀಪವನ್ನು ಅಮಾವಾಸ್ಯೆ ದಿನ ಹಚ್ಚಿದರೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ಅದರಲ್ಲೂ ಭೀಮನ ಅಮಾವಾಸ್ಯೆ ದಿನ ಅಂದರೆ ಶಿವನಿಗೆ ಅರ್ಪಿತವಾದ ದಿನ. ಭೀಮನ ಅಮಾವಾಸ್ಯೆ ದಿನ ಹಚ್ಚಿದರೆ ತುಂಬ ಅಂದರೆ ತುಂಬ ಶ್ರೇಷ್ಠ. ಹಾಗೆ ನೀವು ಅಂದ್ಕೊಂಡಿರೋ ಕೆಲಸ ತುಂಬ ಬೇಗ ನೆರವೇರುತ್ತೆ. ಇನ್ನು ಈ ದೀಪಾರಾಧನೆಯನ್ನು ಅಮಾವಾಸ್ಯೆ ದಿನ ಗೋಧೂಳಿ ಸಮಯದಲ್ಲಿ ಸಂಜೆ ಅಂದರೆ 5:30ಯಿಂದ 7 ಗಂಟೆ ಸಮಯದಲ್ಲಿ ಈ ದೀಪವನ್ನು ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ದೀಪ ಉರಿದ ನಂತರ ಯಾರ ಕಾಲಿಗೂ ಸಿಗದ ಹಾಗೆ ಗಿಡದ ಕೆಳಗೆ ಹಾಕಿದರೆ ಸಾಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.